ನಮಸ್ತೆ. ಇದು ಎಲ್ಲರೂ ಡಾಗ್ ಲವರು, ಹಸು ಲವರು, ಪ್ರಾಣಿ ಲವರ್ ಅಂತಾರೆ. ನನಗೆ ಅದರಲ್ಲಿ ಇದಿಲ್ಲ. ಏಕೆಂದರೆ ಒಂದು ಮನುಷ್ಯ ಅಂದಮೇಲೆ ಅವನಿಗೆ ಸಿಕ್ಸ್ ಸೆನ್ಸ್ ಕೊಟ್ಟಿದ್ದಾರೆ. ಅವ್ನು ಟಾಪ್ ಲೆವೆಲಲ್ಲಿದ್ದಾನೆ, ಅವ್ನು ಕೆಳಗೆ ಇರೋದೆಲ್ಲ ನೋಡ್ಕೋಬೇಕಂದ್ರೆ ಸಿಕ್ಸ್ ಸೆನ್ಸ್ ಇರೋದು. ಇದು ಕರುಣೆ ಅಂತಾರೆ. ಇವಾಗ ಒಂದು ಯಾವುದೋ ಒಂದು ನೀರಿಗೋಸ್ಕರ ಬರುತ್ತೆ, ಅದಕ್ಕೆ ನೀರು ಕೊಡ್ತೀವಿ, ಅದಕ್ಕೋಸ್ಕರ ನಾನು ನಾಯಿ ಲವರ ಅಥವಾ ಹಸು ಲವರ? ಕರುಣೆ ಇದು ಮನುಷ್ಯನಿಗಿರೋ ಒಂದು ಬೇಸಿಕ್ ಇದು. ಅದಕ್ಕೋಸ್ಕರನೇ ವಿ ಹ್ಯಾವ್ ಸಿಕ್ಸ್ ಸೆನ್ಸ್. ಆದರೆ ಇವತ್ತು ಇವರೆಲ್ಲರೂ ಇವರಿಗೆ ಒಂದು ಕಮ್ಯುನಿಟಿ ಕ್ಯಾಸ್ಟಿಸಮ್ ಮಾಡಿಬಿಟ್ಟಿದ್ದಾರೆ. ಇವರೆಲ್ಲ ಡಾಗ್ ಲವರು, ಅನಿಮಲ್ ಲವರು. ಅದು ಪ್ರತಿಯೊಬ್ಬರು ಮಾಡೋದೇ ಅದು ಲೈಫಲ್ಲಿ. ಆದರೆ ಇವಾಗ ಏನಾಗ್ಬಿಟ್ಟಿದೆ, ಇದನ್ನು ನಾನು ಒಂದು ಕಮ್ಯುನಿಟಿ ಮಾಡಿಬಿಟ್ಟಿದ್ದಾರೆ. ಇದನ್ನು ನಾನು ಇವರು ಓಟ್ ಹಾಕ್ತಾರೆ, ಇವರು ಓಟ್ ಹಾಕಲ್ಲ. ಇಟ್ಸ್ ಎಂಡ್ ಆಫ್ ದಿ ಡೇ ಪಾಲಿಟಿಕ್ಸ್. ಓಕೆ, ಇವತ್ತು ಎಕ್ಸಾಂಪಲ್ಲು ಟಿ ವಿನಲ್ಲಿ ಕೂಡ ಎಲ್ಲ ಕಡೆ ನಾಯಿ ಕಚ್ಚೋದು ಬರೋದು. ಅದಕ್ಕಿಂತ ಮುಂಚೆ ಇನ್ಸಿಡೆಂಟ್ ತೋರಿಸಲ್ಲ. ಅದು ಮಾತ್ರ ಯಾಕಂದರೆ ನೆಗೆಟಿವ್ ಬೇಗ ಸ್ಪ್ರೆಡ್ ಆಗುತ್ತೆ. ಓಕೆ, ಬೇಸಿಕ್ಕಾಗಿ ನಾನು ಹೇಳೋದು, ಅನಿಮಲ್ಲು ಮನುಷ್ಯನಿಗೆ ಬೇಕಾಗಿತ್ತು. ಯಾವಾಗ ಆ ಟೈಮಲ್ಲಿ ಹಸು ಮತ್ತು ನಾಯಿ ಬೇಕಾಗಿತ್ತು. ಅವನಿಗೆ ಹಾಲು ಬೇಕಾಗಿತ್ತು, ಹಸುನ ಕರ್ಕೊಂಬಂದ. ಎವ್ರಿಥಿಂಗ್ ವೈಲ್ಡು. ನಾಯಿ ಅವನಿಗೆ ಪ್ರೊಡಕ್ಷನ್ ಬೇಕಾಗಿತ್ತು, ಅವ್ನು ಕರ್ಕೊಂಬಂದ ಪಳಗಿಸ್ತಾ. ಅದು ರೆವಲ್ಯೂಷನ್ ಆಗಿ 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 ಮನುಷ್ಯನ ಜೊತೆನೇ ಅದು ಅಡಾಪ್ಟ್ ಆಗ್ಬಿಟ್ಟಿದೆ. ಓಕೆ, ಇವತ್ತು ನೀವೆಲ್ಲರೂ ಕಾಡಿಗೆ ಹೋಗಿ ನಾಯಿ ಇರಲ್ಲ. ಮನುಷ್ಯ ಎಲ್ಲಿರ್ತಾನೋ ಅಲ್ಲಿ ಅದು ತಿಂದ್ಬಿಟ್ಟು ಮಿಕ್ಕಿದ್ದು ಹಾಕಿರೋದು ಅದು ತಿನ್ಕೊಂಡು ಏನೋ ಜೀವನ ಮಾಡ್ತಾರತ್ತೆ. ಇವತ್ತು ವಿ ಆರ್ ಅಪ್ಗ್ರೇಡೆಡ್ ಟೆಕ್ನಾಲಜಿ. ಸೊ ಹಂಗಾಗಿ ನಮಗೆ CCTV ದೊಡ್ಡ ದೊಡ್ಡ ಕ್ಯಾಮ್ರಾ ಎಲ್ಲ ಬಂದು ಇವತ್ತು ನಮಗೆ ಅದು ನ್ಯೂಸೆನ್ಸ್. ಅದು ನನಗೆ ಕಚ್ಚತ್ತೆ. ಮಕ್ಕಳನ್ನ ರೋಡಿಗೆ ಬಿಡಲ್ಲ, ಪಕ್ಕದ ಮನೆ ಮಕ್ಕಳ ಜೊತೆ ಆಟಾಡೋಕ್ಕೆ ಬಿಡಲ್ಲ. ಮಣ್ಣಂದರೆ ಏನು ಗೊತ್ತಿಲ್ಲ ಅದಕ್ಕೆ. ಈ ಥರ ನೀವು ಅಷ್ಟೊಂದು ಕಾನ್ಫಿಡೆಂಟ್ ಆಗಿ, ಅಷ್ಟೊಂದು ಪ್ರೈವಸಿಯಾಗಿ ನಿಮ್ಮ ಮಕ್ಕಳನ್ನ ಸಾಕೋ ಅವಶ್ಯಕತೆನೇ ಇಲ್ಲ. ಹೊರಗಡೆ ಪ್ರಪಂಚ ಅವ್ರು ಏನಂದ್ರೆ ಗೊತ್ತಿಲ್ಲ. ಇಲ್ಲಿಂದ ಒಂದು ಕಡೆ ಬಿಟ್ಟು ಅವರು ಬೇರೆ ಕಡೆ ಹೋಗೋದಕ್ಕೂ ಭಯ ಪಡ್ತಾರೆ. ನಾ ಇದೆ, ಅವನಿದೆ, ಅಷ್ಟು ಥರ ಭಯ ಪಡಿಸಿ ಪ್ಯಾರೆಂಟ್ಸ್ ನೀವು ಭಯ ಪಡಿಸ್ತಾ ಇದ್ದೀರಾ. ಎವ್ರಿಥಿಂಗ್ ಎಂಡ್ ಆಫ್ ದಿ ಡೇ ಇಟ್ಸ್ ಎ ಗೇಮ್, ಪಾಲಿಟಿಕ್ಸ್. ಇವತ್ತು ಮಕ್ಕಳಿಗೆ ಗ್ರೌಂಡ್ ಕಡಿಮೆ ಆಗಿದೆ. ಯಾಕೆಂದರೆ ಅವ್ರಿಗೆ ಓಟಿಲ್ಲ. ವಯಸ್ಸಾದವ್ರಿಗೆ ಪಾರ್ಕ್ ಜಾಸ್ತಿ ಇದೆ, ಯಾಕಂದರೆ ಅವ್ರಿಗೆ ಓಟಿದೆ. ಸೊ ರೀಸನ್ನು ಎವ್ರಿಥಿಂಗ್ ಪಾಲಿಟಿಕ್ಸ್, ಓಟು. ಆ ನಾಯಿ ಹಾಲು ಕುಡಿಬೋದಂತ ಅನೌನ್ಸ್ ಮಾಡಿದಿದ್ರೆ ಮನೆಗೆ 4 ನಾಯಿ ಸಾಕೋರು. ಸೊ ಅದರಿಂದ ಏನು ಉಪಯೋಗ ಇಲ್ಲ. ಇವಾಗ ಬ್ರೀಡ್ ನಾಯಿ ಸಾಕ್ತಾರಲ್ಲ, ಅದು ಕೂಡ ಒಂದು ಸ್ಟೇಜ್ ಆದಮೇಲೆ ರೋಡಲ್ಲಿ ಬೆಳಗ್ಗೆ ಹೋಗಿ ಎಲ್ಲ ಅಬಂಡನ್ ಮಾಡ್ಬಿಟ್ಟು ಬಂದ್ಬಿಡ್ತಾರೆ. ಈ ಮನುಷ್ಯ ಜನರಲ್ಲಿ ಈ ಸೆಂಟ್ರಲ್ಲಿ ನಾವು ಜೀವನ ಮಾಡ್ತಾಯಿದ್ದೀವಿ. ಸೊ ಇದಕ್ಕೆಲ್ಲ ಒಂದೇ ಸೊಲ್ಯೂಷನ್, ನೀವು ಅಷ್ಟೊಂದು ಕೇರ್ ಮಾಡೋಂಗಿದ್ರೆ ವಯಸ್ಸಾಗಿರೋ ನಾಯಿ ಕಣ್ ಕಾಣಿಸಲ್ಲ, ಕಾಲು ಆಕ್ಸಿಡೆಂಟ್ ಅಲ್ಲ ಆಗಿರುತ್ತೆ, ಅಂಥ ನಾಯಿಗಳಿಗೆ ಜಾಗ ಕೊಡಿ. ಅದು ಮಾಡಲ್ಲ. ಇದು ನಾನು ಮಾತಾಡಿ ನೀನು ಮಾತಾಡಿ ಏನೂ ಆಗಲ್ಲ. ಇದು ಸಮ್ಮನ್ ಡಿಸೈಡೆಡ್ ಇದು ಹಿಂಗೆ ಆಗಬೇಕಂತ ಏನೋ ಯಾರೋ ಒಬ್ಬರು ದೊಡ್ಡ ಮಾಫಿಯಾ. ಇದು 100% ಇದು ಮಾಫಿಯಾ. ಇದು ಎಲ್ಲೋ ಒಂದು ಕಡೆ ಆರ್ಡ್ರ್ ಬರುತ್ತೆ. ಇಟ್ಸ್ ಅ ಮನಿ, 100% ಪ್ಯೂರ್ ಮನಿ. ಸೊ ನಾನು ಹೇಳೋದು, ಯು ಆಲ್ಸೋ ಕೇಮ್ ಫಾರ್ ರೆಂಟ್ ಇನ್ ದಿಸ್ ಭೂಮಿಯಲ್ಲಿ. ಅದು ಅದೇ ಥರ ರೆಂಟಿಗೆ ಬಂದಿದೆ. ವಿ ಆರ್ ಲಿವಿಂಗ್. ನಾನು 100 ವರ್ಷ ಬದುಕ್ತೀನಿ, ಅದು ಒಂದು 10 ವರ್ಷನೋ 15 ವರ್ಷನೋ ಬದುಕತ್ತೆ. ಅದನ್ನು ಫ್ರೀಯಾಗಿ ಬಿಟ್ಬಿಡಿ. ಅದು ಯಾವ ನಾಯಿನೂ ಕಚ್ಚಲ್ಲ. ಓಕೆ, ಇವತ್ತು ಯಾಕೆ ಕಚ್ಚತ್ತೆ? ಯಾರೋ ಅದು ಮರಿ ಮೇಲೆ, ರಿಲೇಟಿವ್ ಮೇಲೆ, ಆ ನಾಯಿ ಮೇಲೆ ಹಚ್ಕೊಂಡು ಹೋಗುತ್ತೆ. ನೆಕ್ಸ್ಟ್ ಅವನೇನ ಸಾಯಿಸಿದಂತ. ಯಾಕೆ ಅದಕ್ಕೆ ಡಿಫೆನ್ಸ್ ಮಾಡ್ಕೊಳ್ಳೋ ರೈಟ್ಸ್ ಇಲ್ವಾ? ನಿಮಗೆ ಮಾತ್ರ ಇದೆಯಾ? ಅದು ಡಿಫೆನ್ಸ್ ಮಾಡ್ಕೊಳ್ಳೋ ರೈಟ್ಸ್ ಇಲ್ವಾ? ಹಾವಿಗೆ ಯಾಕಿದೆ? ಅದು ಟ್ರಾವೆಲರು. ಓಕೆ, ಕೋಬ್ರಾ ಬಂದ್ಬಿಟ್ಟು 6-8 ಸತಿ ವಾರ್ನಿಂಗ್ ಕೊಡುತ್ತೆ, ಬರಬೇಡ 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 ಅಂತ. ಬೈಟ್ ಮಾಡುತ್ತೆ, ಡ್ರೈ ಬೈಟ್ ಮಾಡುತ್ತೆ, ಕಚ್ಚಲ್ಲ. ಅದು ಇನ್ನೇನು ಅದಕ್ಕೆ ಆಪ್ಷನೇ ಇಲ್ಲ ಅಂದಾಗ ಮಾಡುತ್ತೆ. ಇದು ಅನಿಮಲ್, ಅದು ವೈಲ್ಡ್. ಇದು ಮನುಷ್ಯ ಡೈಲಿ ಹೋಗೋನು ಬರೋನು ಓದಿತಾನೆ. ಅವನಿಗೆ ಅವ್ನು ಮೂಡ್ ಯಾವುದೋ ಇದಾಗಿರುತ್ತೆ, ಅವ್ನು ಹಚ್ತಾನೆ. ಮೊನ್ನೆ ಯಾವುದೋ ನಾಯಿ ಮೇಲೆ ಗಾಡಿ ಹಚ್ಬಿಡ. ಯಾಕಪ್ಪ ಕಣ್ ಕಾಣಿಸಲ್ಲ? ಇಲ್ಲ, ನಮ್ಮ ಮಾವ ಹಾಸ್ಪಿಟ್ಲಲ್ಲಿದ್ದಾರೆ, ಟೆನ್ಷನ್ನು. ಆ ಟೆನ್ಷನ್ಗೆ ಅದೇನು ಮಾಡ್ತು? ನಿಮ್ಮ ಮಾವ ಕಾಪಾಡೋಕ್ಕೆ ನೀನಿದೆ, ಅದಕ್ಕೆ ಯಾರಿದ್ದಾರೆ? ಈ ಥರ ಪ್ರತಿಯೊಬ್ಬರು ಫ್ರಸ್ಟ್ರೇಷನ್ನು ಆ ನಾಯಿ ಮೇಲೆ ತೋರ್ಸಕ್ಕೆ ಹೋಗ್ತಾರೆ. ಆ ಥರ ಆಗಿ 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 ಅದನ್ನು ಡಿಫೆನ್ಸ್ ಮಾಡ್ಕೊಳ್ಳೋ ರೈಟ್ಸ್ ಇಲ್ವಾ ಅದಕ್ಕೆ? ನಾನು ಅನಿಮಲ್ ಲವರ್ ಅಲ್ಲ. ಅದಕ್ಕೆ ಅನಿಮಲ್ ಲವರ್ ಅಲ್ಲ. ಐ ಆಮ್ ಜಸ್ಟ್ ಟೆಲ್ಲಿಂಗ್. ಒಂದು ಕರುಣೆ ಅನ್ನೋದು ಇಲ್ಲ ಅಂದಮೇಲೆ, ಮೊನ್ನೆ ಯಾವುದೋ ಕೂರ್ಗೆ ಹೋಗಿದ್ದೆ, ಅಲ್ಲಿ ಎದುರುಗಡೆ ನಮ್ಮ ಮಕ್ಕಳೆಲ್ಲ ಕಚ್ಚತ್ತೆ. ಈ ಥರ ಎಲ್ಡರ್ಸ್, ಈ 45 ವಯಸ್ಸು ಮೇಲಿದಾರಲ್ಲ, ಐ ಆಮ್ ಟೆಲ್ಲಿಂಗ್, ಇದನ್ನು ಹಾಕ್ಲೇಬೇಕು ನೀವು. ಅವ್ರಿಗೆ ವಯಸ್ಸಾಗಿ ಮನೆಗೆ ಕೂತ್ಕೊಂಡು ಕೆಲಸ ಇಲ್ಲ. ಅಕ್ಕಪಕ್ಕ ಏನು ನಡೀತಾ ಇದೆ, ಅವ್ರ ಮನೆ ಸ್ಟೋರಿ, ಇವ್ರ ಮನೆ ಸ್ಟೋರಿ. ಓಕೆ, ಆ ಫ್ರಸ್ಟ್ರೇಷನ್ ಅವ್ರ ಮಕ್ಕಳು ಬೈತಾರೆ. ಓಕೆ, ಆ ಫ್ರಸ್ಟ್ರೇಷನ್ನ ಯಾವುದೋ ಒಂದು ಕಡೆ ತೋರಿಸೋದು. ಇದು ಬೆಳಗ್ಗೆ ವಾಕ್ ಹೋಗುವಾಗ ಇಂಥ ವಯಸ್ಸಾಗಿರೋದು ಅವರಿಂದನೇ ಈ ಪ್ರಾಬ್ಲಮ್ ಆಗ್ತಾಯಿರೋದು. ಅವರೇ ನೆಗೆಟಿವ್ ನ್ಯೂಸ್ನ ಜಾಸ್ತಿ ಸ್ಪ್ರೆಡ್ ಮಾಡ್ತಾಯಿರೋದು. ಯಾಕಂದರೆ ಯಾವ ನಾಯಿನೂ ಕಚ್ಚಲ್ಲ. ನೀವೇನು ಆಕಾಶದಿಂದ ಬಂದ್ಬಿಟ್ರಾ? ಮೊನ್ನೆ ನನ್ನ ನಾಯಿ ನೋಡ್ತಾ ಇದ್ದೀರಾ?